ಆತ್ಮೀಯ ವಿದ್ಯಾರ್ಥಿಗಳೇ, ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು 8ನೇ ತರಗತಿ ಗಣಿತ ಅಧ್ಯಾಯ 4 ಚತುರ್ಭುಜಗಳು, ಈ ಅಧ್ಯಾಯದಲ್ಲಿ ಬರುವಂತಹ ಆಯತದ ಗುಣಲಕ್ಷಣಗಳು ಏನು ಅಂತ ಹೇಳಿ ಕಲಿಯೋಣ. ಹಿಂದಿನ ವಿಡಿಯೋದಲ್ಲಿ ನಾವು ಕೆಲವೊಂದು ನಿರ್ಧಾರಕಗಳನ್ನು ನೋಡಿದ್ದೇವೆ, ಹಾಗೆ ಆಯತದ ಗುಣಗಳನ್ನು ಕೂಡ ಕಂಡುಹಿಡಿದಿದ್ದೇವೆ. ಈಗ ಒಂದೊಂದಾಗಿ ಆಯತದ ಎಲ್ಲ ಗುಣಲಕ್ಷಣಗಳನ್ನು ನೋಡ್ತಾ ಹೋಗುವ. ಸೊ ಆಯತ ಅಂತ ಹೇಳಿದ್ರೆ ಅದೊಂದು ಚತುರ್ಭುಜವಾಗಿದೆ, ಅಂದ್ರೆ 4 ಬಾಹುಗಳು ಇರುವಂತ ಆಕೃತಿಯಾಗಿದೆ. ಹಾಗಾಗಿ ನಾವು ಆಯತವನ್ನ ಚತುರ್ಭುಜ ಅಂತ ಹೇಳ್ತೇವೆ. ಸೊ ಈ ಆಯತದಲ್ಲಿ ಇರುವಂತ ಮೊದಲ ಗುಣಲಕ್ಷಣ 1, ಆಯತದ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿರ್ತದೆ. ಅಂದ್ರೆ ಆಯತದಲ್ಲಿ 4 ಬಾಹುಗಳು ಇರೋದ್ರಿಂದ ನಾವಿಲ್ಲಿ 4 ಕೋನಗಳನ್ನ ಕಾಣಬಹುದು. ಈ 4 ಕೋನಗಳು ಕೂಡ ಏನಾಗಿರ್ತದೆ, ಲಂಬ ಕೋನಗಳಾಗಿರ್ತದೆ. ಇದು 90 ಡಿಗ್ರಿ, ಇಲ್ಲಿ 90 ಡಿಗ್ರಿ, ಹಾಗೆ ಇಲ್ಲಿ ಕೂಡ 90 ಡಿಗ್ರಿ, ಹಾಗೆ ಇಲ್ಲಿ ಕೂಡ 90 ಡಿಗ್ರಿ. ಎಲ್ಲಾ ಕೋನಗಳು 90 ಡಿಗ್ರಿ ಆಗಿರ್ತದೆ. ನಂತರ ಗುಣಲಕ್ಷಣ 2 ಏನು, ಆಯತದ ಅಭಿಮುಖ ಬಾಹುಗಳು ಸಮವಾಗಿರ್ತದೆ. ಅಂದ್ರೆ ಅಭಿಮುಖ ಬಾಹು ಅಂದ್ರೆ ಈಗ ಈ ಆಯತವನ್ನ ನೀವು ಹೆಸರಿಸಿದ್ರೆ ABCD ಅಂತ ಹೆಸರಿಸಿದ್ರೆ, ಇಲ್ಲಿ AB ಅಭಿಮುಖವಾಗಿರುವಂತ ಬಾಹು ಯಾವುದು, CD. ಸೊ AB CD ಆಗಿರ್ತದೆ. ಅದೇ ರೀತಿ ಇಲ್ಲಿ AD ಅಭಿಮುಖವಾಗಿರುವಂತ ಬಾಹು ಯಾವುದು, BC. ಸೊ AD BC ಆಗಿರ್ತದೆ. ಇದು ಆಯತದ 2ನೇ ಗುಣಲಕ್ಷಣ. ನಂತರ ನಾವು ಇಲ್ಲಿ ಇನ್ನೊಂದು ಗುಣಲಕ್ಷಣವನ್ನ ಕಲಿಯೋಣ. ಅದು ಏನು ಅಂತ ಹೇಳಿ ನೋಡುವ. ಆಯತದ ಅಭಿಮುಖ ಬಾಹುಗಳು ಸಮಾಂತರವಾಗಿದೆಯೇ? ಅವು ಖಂಡಿತವಾಗಿಯೂ ಹಾಗೆ ಕಾಣುತ್ತದೆ. ಸೊ ನಾವೀಗ ಆಯತದ ಅಭಿಮುಖ ಬಾಹುಗಳನ್ನ ನೋಡಿದ್ರೆ, ಅಂದ್ರೆ ಈ ಚಿತ್ರವನ್ನ ನೀವು ಗಮನಿಸಿದ್ರೆ, ಇದರಲ್ಲಿ AB ಮತ್ತೆ CD ನೋಡಿದ್ರೆ ಇದು ಸಮಾಂತರವಾಗಿರುವಂತೆ ಕಾಣ್ತದೆ. ಸಮಾಂತರ ಅಂತ ಹೇಳಿದ್ರೆ, ಈಗ 2 ಗೆರೆಗಳು ಸಮಾಂತರವಾಗಿದೆ ಅಂತ ಹೇಳಿದ್ರೆ ಏನರ್ಥ, ಇವುಗಳ ನಡುವಿನ ಅಂತರ ಒಂದೇ ರೀತಿ ಇದೆ ಅಂತ ಅರ್ಥ. ಸೊ ಇಲ್ಲಿ ನೀವು AB ಮತ್ತೆ CD ಗಮನಿಸಿದ್ರೆ ನಿಮ್ಗೆ ಈ 2 ರೇಖೆಗಳು ಸಮಾಂತರ ಆಗಿರುವ ಹಾಗೆ ಕಾಣ್ತದೆ. ಹಾಗೆ AD ಮತ್ತೆ CB ಗಮನಿಸಿದ್ರೂ ಕೂಡ ಇವೆರಡು ಕೂಡ ಸಮಾಂತರ ಆಗಿರುವ ಹಾಗೆ ಕಾಣ್ತದೆ. ಬಟ್ ಅದು ಸಮಾಂತರ ಆಗಿದೆಯಾ ಅಥವಾ ಇಲ್ಲವಾ ಅಂತ ಹೇಳಿ ನಾವೀಗ ಇಲ್ಲಿ ಪ್ರೂವ್ ಮಾಡಬೇಕು. ಸೊ ಇದನ್ನ ಪ್ರೂವ್ ಮಾಡ್ಲಿಕ್ಕೋಸ್ಕರ ನಾವು ಛೇದಕ ಏನಿದೆ ಆ ಗುಣವನ್ನ ಇಲ್ಲಿ ಉಪಯೋಗಿಸ್ತೇವೆ. ಸೊ ಛೇದಕ, ಈಗ ಉದಾಹರಣೆಗೆ 2 ಗೆರೆಗಳು ಇದೆ ಅಂತ ಅಂದುಕೊಳ್ಳುವ. ಹಾಗೆ ಈ 2 ಗೆರೆಗಳನ್ನ ಇನ್ನೊಂದು ಗೆರೆ ಏನಿದೆ ಛೇದಿಸ್ತಾ ಇದೆ. ಈ ರೀತಿ ಛೇದಿಸಿದಾಗ ಇಲ್ಲಿ ಉಂಟಾಗುವಂತ ಈ ಕೋನ, ಹಾಗೆ ಇಲ್ಲಿ ಉಂಟಾಗುವಂತ ಈ ಕೋನ, ಈ 2 ಕೋನಗಳ ಮೊತ್ತ 180 ಡಿಗ್ರಿ ಆಗಿದ್ರೆ ಆಗ ನಾವು ಹೇಳ್ಬೋದು ಇಲ್ಲಿರುವಂತ ಈ ಗೆರೆ ಮತ್ತೆ ಈ ಗೆರೆ ಸಮಾಂತರವಾಗಿದೆ ಅಂತ ಹೇಳಿ. ಇದು ಛೇದಕದ ಗುಣಲಕ್ಷಣ. ಛೇದಕ ಮತ್ತೆ ಅಲ್ಲಿರುವಂತ 2 ಗೆರೆಗಳನ್ನ ನೀವು ತೆಗೆದುಕೊಂಡ್ರೆ, ಒಂದು ಛೇದಕವು 2 ಗೆರೆಗಳನ್ನ ಛೇದಿಸ್ತಾ ಇದ್ರೆ ಅಲ್ಲಿ ಉಂಟಾಗುವಂತ ಒಳಕೋನಗಳು ಏನಿದೆ ಅವುಗಳ ಒಟ್ಟು ಮೊತ್ತ 180 ಡಿಗ್ರಿ ಬರಬೇಕು. ಆಗ ನಾವು ಹೇಳ್ತೇವೆ ಇಲ್ಲಿರುವಂತ ಈ 2 ಗೆರೆಗಳು ಸಮಾಂತರವಾಗಿದೆ ಅಂತ ಹೇಳಿ. ಸೊ ಈ ಗುಣವನ್ನ ನಾವೀಗ ಇಲ್ಲಿ ಉಪಯೋಗಿಸಿ ನೋಡುವ. ಸೊ ಇಲ್ಲಿ ABCD ಎನ್ನುವಂತ ಆಯತವನ್ನ ನಮ್ಗೆ ಕೊಟ್ಟಿದ್ದಾರೆ. ಹಾಗೆ ಈ ABCD ಎನ್ನುವಂತ ಆಯತದಲ್ಲಿ ABಯು AD ಮತ್ತು BC ಗಳಿಗೆ ಛೇದಕವಾಗಿ ಕಾರ್ಯನಿರ್ವಹಿಸುತ್ತದೆ. AB ಮತ್ತೆ BC, AD ಅಂದ್ರೆ ಇಲ್ಲಿ ಇರುವಂತ ಗೆರೆ AD, ಹಾಗೆ BC ಅಂದ್ರೆ ಈ ಗೆರೆ. ಇದಕ್ಕೆ ಇಲ್ಲಿರುವಂತ AB ಎನ್ನುವಂತ ಗೆರೆ ಏನಾಗಿದೆ, ಇದು ಛೇದಕವಾಗಿ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ್ಬೋದು. ಈಗ ಇದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಇದು ಛೇದಕವಾಗಿದೆ. ಇಲ್ಲಿ ಒಂದು CB ಇದೆ, ಹಾಗೆ ಇಲ್ಲಿ AD ಇದೆ. ಈ 2 ಗೆರೆಗಳಿಗೆ ಈ ಗೆರೆ ಅಡ್ಡವಾಗಿದೆ. ಸೊ ಇಲ್ಲಿ ನಮ್ಗೆ ಮೊದಲೇ ಗೊತ್ತಿದೆ ಆಯತದ ಒಳಕೋನಗಳ ಮೊತ್ತ ಎಷ್ಟಾಗಿದೆ, 90 90 90 90. ಅಂದ್ರೆ ಆಯತದಲ್ಲಿರುವಂತ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿದೆ. ಸೊ ಇಲ್ಲಿ ಈಗ 90 + 90 ಅಂತ ನೀವು ಮಾಡಿದ್ರೆ, ಅಂದ್ರೆ B+A ಅಂತ ಮಾಡಿದ್ರೆ ನಿಮ್ಗೆ ಎಷ್ಟು ಇದು ಕೊಡ್ತದೆ, 180 ಡಿಗ್ರಿ ಅಂತ ಕೊಡ್ತದೆ.
ಸೊ ಕೋನ ಎ ಪ್ಲಸ್ ಕೋನ ಬಿ ಅಂತ ಹೇಳಿದ್ರೆ 90 ಪ್ಲಸ್ 90 180 ಡಿಗ್ರಿ. ಹಾಗಾಗಿ ನಾವೇನು ಹೇಳ್ಬೋದು, 180 ಡಿಗ್ರಿ ಆದ್ರೆ ಒಂದು ಛೇದಕವು ಎರಡು ಗೆರೆಗಳನ್ನು ಛೇದಿಸಿದಾಗ ಅಲ್ಲಿ ಉಂಟಾಗುವಂತ ಒಳ ಕೋನಗಳ ಮೊತ್ತ 180 ಡಿಗ್ರಿ ಆದ್ರೆ ನಾವು ಹೇಳ್ಬೋದು ಅಲ್ಲಿರುವಂತ ಎರಡು ಗೆರೆಗಳು ಸಮಾಂತರವಾಗಿದೆ ಅಂತೇಳಿ. ಹಾಗಾಗಿ ಅದನ್ನು ನಾವು ಇಲ್ಲಿ ಅಪ್ಲೈ ಮಾಡಿದ್ರೆ ಇಲ್ಲಿರುವ ಬಿ ಸಿ ಎ ಡಿಗೆ ಸಮಾಂತರವಾಗಿದೆ ಅಂತ ಹೇಳ್ಬೋದು. ಸೊ ಛೇದಕದ ಒಂದೇ ಪಾರ್ಶ್ವದಲ್ಲಿರುವ ಒಳ ಕೋನಗಳ ಮೊತ್ತ 180 ಡಿಗ್ರಿ ಆದರೆ ರೇಖೆಗಳು ಸಮಾಂತರವಾಗಿರುತ್ತವೆ. ಸೊ ಈ ಗುಣವನ್ನ ಉಪಯೋಗಿಸಿ ನಾವಿಲ್ಲಿ ಹೇಳ್ತೇವೆ ಸಿ ಬಿ ಮತ್ತೆ ಎ ಡಿ ಏನಿದೆ ಇವೆರಡು ಒಂದಕ್ಕೊಂದು ಸಮಾಂತರವಾಗಿದೆ ಅಂತೇಳಿ. ಅದೇ ರೀತಿ ನೀವಿಲ್ಲಿ ಎ ಬಿ ಮತ್ತೆ ಸಿ ಡಿ ಕೂಡ ಸಮಾಂತರವಾಗಿದೆ ಅಂತ ಹೇಳ್ಬೋದು. ಅಂದ್ರೆ ಈ ಗೆರೆ ಮತ್ತೆ ಈ ಗೆರೆನ ತೆಗೆದುಕೊಂಡ್ರೆ ಇದನ್ನ ಇಲ್ಲಿ ಎ ಡಿ ಎನ್ನುವಂತಹ ಛೇದಕ ಏನಿದೆ ಇದು ಛೇದಿಸ್ತಾ ಇದೆ. ಆಗ ಇಲ್ಲಿರುವ ಕೋನ ಮತ್ತೆ ಇಲ್ಲಿರುವ ಕೋನ ಇದೆರಡನ್ನ ಒಟ್ಟುಗೂಡಿಸಿದಾಗ ಕೂಡ ನಿಮ್ಗೆ 180 ಡಿಗ್ರಿ ಸಿಗ್ತದೆ. ಹಾಗಾಗಿ ನಾವಿಲ್ಲಿ ಹೇಳ್ಬೋದು ಇಲ್ಲಿ ಅಭಿಮುಖ ಬಾಹುಗಳು ಏನಾಗಿದೆ ಇವುಗಳು ಸಮಾಂತರ ಕೂಡ ಆಗಿದೆ ಅಂತ ಹೇಳ್ಬೋದು. ಅಭಿಮುಖ ಬಾಹುಗಳು ಸಮವಾಗಿದೆ, ಅದರ ಜೊತೆಗೆ ಅಭಿಮುಖ ಬಾಹುಗಳು ಸಮಾಂತರ ಕೂಡ ಆಗಿದೆ. ಸೊ ನಾವಿಲ್ಲಿ ಬರೀಬಹುದು ಸಮಾಂತರ ಅಂತ ಹೇಳಿದ್ರೆ ನಾವು ಈ ರೀತಿಯಲ್ಲಿ ಬರೀತೇವೆ, ಎ ಡಿ ಪ್ಯಾರಲಲ್ ಟು ಬಿ ಸಿ. ಎ ಡಿ ಅಂದ್ರೆ ಇದು, ಎ ಡಿ ಪ್ಯಾರಲಲ್ ಟು ಬಿ ಸಿ. ಹಾಗೆ ನೆಕ್ಸ್ಟ್ ಈ ಭಾಗ ಅಂದ್ರೆ ಎ ಬಿ ಪ್ಯಾರಲಲ್ ಟು ಡಿ ಸಿ ಅಂತ ಕೂಡ ಹೇಳ್ಬೋದು. ಸೊ ಇಲ್ಲಿ ಅದನ್ನ ಕೊಟ್ಟಿದ್ದಾರೆ, ಎ ಬಿ ಪ್ಯಾರಲಲ್ ಟು ಡಿ ಸಿ. ಸೊ ಇದನ್ನ ನಾವು ಆಯತದ ಗುಣಲಕ್ಷಣ 3 ಆಗಿ ತೆಗೆದುಕೊಳ್ಬಹುದು. ಅಂದ್ರೆ ಆಯತದ ಅಭಿಮುಖ ಬಾಹುಗಳು ಪರಸ್ಪರ ಸಮಾಂತರವಾಗಿರ್ತದೆ ಅಂತ ನಾವಿಲ್ಲಿ ಹೇಳ್ಬೋದು. ನಂತರ ಆಯತದ 4ನೇ ಗುಣಲಕ್ಷಣ ಏನದು, ಅದನ್ನು ನಾವು ಆಲ್ರೆಡಿ ಕಲ್ತಿದ್ದೇವೆ ನಿರ್ಧಾರಕದಲ್ಲಿ ಹಿಂದಿನ ವಿಡಿಯೋದಲ್ಲಿ. ಅಂದ್ರೆ ನೀವೀಗ ಒಂದು ಆಯತವನ್ನ ತೆಗೆದುಕೊಂಡ್ರೆ ಅದರ ಒಳಗೆ ಇರುವಂತ ಕರ್ಣಗಳು ಏನಾಗಿರ್ತದೆ, ಇವುಗಳ ಉದ್ದ ಒಂದೇ ರೀತಿಯಾಗಿರ್ತದೆ. ಸೊ ಆಯತದ ಕರ್ಣಗಳು ಸಮಾನ ಉದ್ದವನ್ನ ಹೊಂದಿರ್ತದೆ. ಮತ್ತೆ ಆಯತದ ಕರ್ಣಗಳು ಮಧ್ಯ ಬಿಂದುವಿನಲ್ಲಿ ಛೇದಿಸುತ್ತದೆ. ಅಂದ್ರೆ ಇದನ್ನ ಎರಡು ಸಮಭಾಗಗಳಾಗಿ ವಿಂಗಡಿಸುತ್ತದೆ ಅಂತ ಹೇಳಿ ಅದನ್ನ ನಾವು ಆಯತದ ಕರ್ಣಗಳು ಸಮಾನ ಉದ್ದವನ್ನ ಹೊಂದಿರುತ್ತವೆ ಮತ್ತು ಅವುಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ನೀವಿಲ್ಲಿ 4 ಗುಣಲಕ್ಷಣವನ್ನ ಕಾಣಬಹುದು. ಇದು ಆಯತದ ಗುಣಲಕ್ಷಣ. ಆಯತದ ಗುಣಲಕ್ಷಣಗಳನ್ನ ವಿವರಿಸಿ ಅಂತ ಕೇಳಿದಾಗ ಇಲ್ಲಿ ಪಠ್ಯಪುಸ್ತಕದಲ್ಲಿರುವಂತ ಈ ಗುಣಲಕ್ಷಣಗಳನ್ನ ನೀವು ಬರೆದ್ರೆ ಆಯಿತು. ನಂತರ ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಒಂದು ವಿಶೇಷ ಆಯತ, ಕೆಲವೊಂದು ಚತುರ್ಭುಜಗಳನ್ನ ಕೊಟ್ಟಿದ್ದಾರೆ. ಇದು ಆಯತ ಆಗಿದೆಯಾ ಇಲ್ಲ ಅಂತ ಹೇಳಿ ನಾವು ಕಂಡುಹಿಡಿಬೇಕು. ನಾವು ಮೇಲೆ ಕಲ್ತಿರುವಂತ ಗುಣಲಕ್ಷಣಗಳನ್ನ ಉಪಯೋಗಿಸಿ ಇದು ಆಯತ ಆಗಿದೆಯಾ ಇಲ್ಲ ಅಂತ ಹೇಳಿ ಕಂಡುಹಿಡಿಬೇಕು. ಈಗ ಮೊದಲನೇ ಚಿತ್ರವನ್ನ ನೀವು ಗಮನಿಸಿದ್ರೆ ಮೊದಲನೇ ಚಿತ್ರದಲ್ಲಿ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮವಾಗಿರಬೇಕು. ಸೊ ಇದು 5 ಸೆಂಟಿಮೀಟರ್, ಇದು 5 ಸೆಂಟಿಮೀಟರ್ ಇದೆ. ಇದು ಅಭಿಮುಖ ಬಾಹು ಇದಕ್ಕೆ. ಸೊ ಇದು 2 ಸೆಂಟಿಮೀಟರ್ ಇದೆ, ಇದು 2 ಸೆಂಟಿಮೀಟರ್ ಇದೆ. ಅದೇ ರೀತಿ ಎಲ್ಲಾ ಕೋನಗಳು ಏನಾಗಿರ್ಬೇಕು, 90 ಡಿಗ್ರಿ ಆಗಿರ್ಬೇಕು. ಈ ರೀತಿ ಇದ್ರೆ ಕೋನ 90 ಡಿಗ್ರಿ ಅಂತ ಅರ್ಥ. ಸೊ ಇಲ್ಲಿ ಎಲ್ಲಾ ಕೋನಗಳು 90 ಡಿಗ್ರಿ ಆಗಿದೆ. ಹಾಗಾಗಿ ಇದು ಏನು ಹೇಳ್ಬೋದು, ಇದೊಂದು ಆಯತ ಆಗಿದೆ ಅಂತ ಹೇಳ್ಬೋದು. ನಂತರ ಎರಡನೇ ಡಯಾಗ್ರಾಮ್ ಅಥವಾ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಕೂಡ ಅಭಿಮುಖ ಬಾಹುಗಳು ಇದು 6 ಸೆಂಟಿಮೀಟರ್ ಇದೆ, ಇದು 6 ಸೆಂಟಿಮೀಟರ್ ಇದೆ, ಇದು ಸಮವಾಗಿದೆ. ಅದೇ ರೀತಿ ಇದು 3.6 ಸೆಂಟಿಮೀಟರ್ ಇದೆ, ಇದು 3.6 ಸೆಂಟಿಮೀಟರ್ ಇದೆ. ಅಭಿಮುಖ ಬಾಹುಗಳು ಸಮವಾಗಿದೆ, ಕೋನಗಳು ಏನಾಗಿದೆ 90 ಡಿಗ್ರಿ ಆಗಿದೆ. ಹಾಗಾಗಿ ಇದು ಕೂಡ ಒಂದು ಆಯತ ಆಗಿದೆ. ಮೂರನೇ ಚಿತ್ರವನ್ನ ಗಮನಿಸಿದ್ರೆ ಇಲ್ಲಿ ಇದು 5 ಸೆಂಟಿಮೀಟರ್ 5 ಸೆಂಟಿಮೀಟರ್ ಅಭಿಮುಖ ಬಾಹುಗಳು ಸಮವಾಗಿದೆ. ಇಲ್ಲಿ 1 ಸೆಂಟಿಮೀಟರ್ ಇದೆ, ಇಲ್ಲಿ 1 ಸೆಂಟಿಮೀಟರ್ ಇದೆ. ಅಭಿಮುಖ ಬಾಹುಗಳು ಸಮವಾಗಿದೆ. ಇವುಗಳ ನಡುವೆ ಇರುವಂತಹ ಕೋನಗಳು ಏನಾಗಿದೆ 90 ಡಿಗ್ರಿ ಆಗಿದೆ. ಹಾಗಾಗಿ ಇದು ಕೂಡ ಆಯತ ಆಗಿದೆ. ನೆಕ್ಸ್ಟ್ 4ನೇ ಚಿತ್ರದಲ್ಲಿ ಅಭಿಮುಖ ಬಾಹುಗಳು 4 ಸೆಂಟಿಮೀಟರ್ ಇದೆ, ಇಲ್ಲಿ ಕೂಡ 4 ಸೆಂಟಿಮೀಟರ್ ಇದೆ, ಇಲ್ಲಿ ಕೂಡ. ಸೊ ಅಭಿಮುಖ ಬಾಹುಗಳು ಸಮವಾಗಿದೆ, ಆದ್ರೆ ಎಲ್ಲಾ ಬಾಹುಗಳ ಅಳತೆ ಏನು ಒಂದೇ ರೀತಿ ಇದೆ. ಸೊ ಇದನ್ನು ಕೂಡ ನಾವು ಆಯತ ಅಂತ ಹೇಳ್ಬೋದು. ಆಯತ ಅಂತ ಆಗ್ಬೇಕಾದ್ರೆ ಅಭಿಮುಖ ಬಾಹುಗಳು ಸಮವಾಗಿರ್ಬೇಕು. ಅದರ ಜೊತೆಗೆ ಒಂದು ವೇಳೆ ಆಯತದ ಎಲ್ಲಾ ಬಾಹುಗಳು ಸಮವಾಗಿದ್ರೂ ಕೂಡ ಆಗ ಕೂಡ ನಾವು ಅದನ್ನ ಆಯತ ಅಂತ ಹೇಳ್ತೇವೆ. ಹಾಗೆ ಅದೊಂದು ವಿಶೇಷವಾದ ಆಯತ ಆಗಿದೆ. ಈ ರೀತಿ ಇರುವಂತ ಆಯತವನ್ನ ನಾವು ಚೌಕ ಅಂತ ಹೇಳ್ತೇವೆ.
ಅಂದ್ರೆ ಆಯತದ ಎಲ್ಲಾ ಬಾಹುಗಳು ಸಮವಾಗಿದ್ರೆ, ಅಭಿಮುಖ ಬಾಹುಗಳು ಸಮವಾಗಿದ್ರೆ ಆಯತ ಅಂತ ಹೇಳ್ತೇವೆ. ಈಗ ಎಲ್ಲಾ ಬಾಹುಗಳ ಅಳತೆ ಏನಾಗಿದೆ, 4 ಸೆಂಟಿಮೀಟರ್ ಅಂತಾನೆ ಇದೆ. ಆಗ ಕೂಡ ಅದು ಆಯತವೇ ಆಗಿದೆ. ಅದರ ಜೊತೆಗೆ ಅದನ್ನು ನಾವು ವಿಶೇಷವಾದ ಆಯತ ಅಂತ ಹೇಳ್ತೇವೆ ಅಥವಾ ಚೌಕ ಅಂತ ಹೇಳ್ತೇವೆ. ಸೊ ಈ ಚೌಕ ಅಂದ್ರೆ ಏನು, ಹಾಗೆ ಅದಕ್ಕೆ ಹೊಂದಿಕೊಂಡು ಇರುವಂತ ನಿರ್ಧಾರಕ ಯಾವುದು, ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಕಲಿಯೋಣ.